ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಯೂಟ್ಯೂಬರ್ ದೂತನಿಗೆ ಮತ್ತೊಮ್ಮೆ ಚುಚ್ಚಲಿದೆ ಪ್ರಶ್ನೆಗಳ ಇಟಿ. ಆಗಸ್ಟ್ 29ಕ್ಕೆ ಮತ್ತೆ ವಿಚಾರಣೆಗೆ ಬರುವಂತೆ ಬೆಳ್ತಂಗಡಿ ಪೊಲೀಸರು. ಬರುವಾಗ ಕಂಪ್ಯೂಟರ್, ಮೊಬೈಲ್ ಕೂಡ ತರುವಂತೆ ಸೂಚನೆ. ಇವತ್ತು ನಡೆಯಲಿದೆ ಸುಜಾತಾ ಭಟ್ ವಿಚಾರಣೆ. ನಿನ್ನೆಯೂ ರಾತ್ರಿ 9 ಗಂಟೆವರೆಗೂ ಪ್ರಾಥಮಿಕ ತನಿಖೆ ನಡೆಸಿ ಹೇಳಿಕೆ ದಾಖಲಿಸಿರುವ ಗುಣಪಾಲ್ ಇವತ್ತು ಸೂಕ್ತ ದಾಖಲೆಗಳ ಜೊತೆಗೆ ಬರಲು ಸೂಚನೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸಹೋದರನ ಮನೆಯಲ್ಲಿ ಮಹಜರು. ಚಿನ್ನಯ್ಯನನ್ನೇ ಕರೆದೊಯ್ದು ತಡರಾತ್ರಿ 2:30ರವರೆಗೂ ನಡೆದಿರುವ ಮಹಜರು ಕಾರ್ಯ. ಇವತ್ತು ಚೆನ್ನನಿಗೆ ಮತ್ತೊಮ್ಮೆ ನಡೆಯುತ್ತೆ ಮೆಡಿಕಲ್ ಟೆಸ್ಟ್. 224 ಕ್ಷೇತ್ರಗಳಿಂದ 2 ಲಕ್ಷ ಜನರನ್ನ ಸೇರಿಸೋ ಪ್ಲಾನ್. ಸೆಪ್ಟೆಂಬರ್ 1ಕ್ಕೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಕಾರ್ಯಕರ್ತರಿಂದ ಧರ್ಮಸ್ಥಳ ಚಲೋ. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ. ಕರಾವಳಿ ಭಾಗದಲ್ಲಿ ಪಕ್ಷ ಸಂಘಟನೆ ಹಿನ್ನೆಲೆ ಒಗ್ಗಟ್ಟು ಪ್ರದರ್ಶನಕ್ಕೂ ವೇದಿಕೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಮಳೆ ಅಬ್ಬರ, ಮೇಘ ಸ್ಫೋಟ. ವೈಷ್ಣೋದೇವಿ ಮಾರ್ಗದಲ್ಲಿ ಗುಡ್ಡ ಕುಸಿದು 30ಕ್ಕೂ ಹೆಚ್ಚು ಜನರ ಸಾವು. ಗಾಯಾಳುಗಳು ಕಾಟ್ರಾ ಆಸ್ಪತ್ರೆಗೆ ದಾಖಲು. ತಾತ್ಕಾಲಿಕವಾಗಿ ವೈಷ್ಣೋದೇವಿ ದರ್ಶನ ಸ್ಥಗಿತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.